ಹಲೋ ಗೆಳೆಯರಿ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನವೆಂಬರ್ 29, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಮೊದಲ ಆರ್ಟಿಕಲನ್ನು ತೆಗೆದುಕೊಳ್ಳುವಂಥದ್ದಾದರೆ ಸೈಕ್ಲೋನ್ ದಿತ್ವಾಹ. ಸೊ ಈ ಒಂದು ಸೈಕ್ಲೋನ್ ಶ್ರೀಲಂಕಾದಲ್ಲಿ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ನಿಯರ್ಲಿ 100 ಜನಗಳ ಸಾವಾಗಿದೆ ಅಂತಲೂ ಸಹ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಇಶ್ಯೂವನ್ನು ನಾವು GS ಪೇಪರ್ 1 ಜಿಯೋಗ್ರಫಿ ಹಾಗೂ GS ಪೇಪರ್ 3 ನಡಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೈಕ್ಲೋನ್ ಅಂತ ಬಂದಾಗ ಸೈಕ್ಲೋನ್ ರಿಲೇಟೆಡ್ ಇರತಕ್ಕಂಥ ಇನ್ಫಾರ್ಮೇಷನ್, ಇದು ಯಾವ ರೀಜನಲ್ಲಿ ಒರಿಜಿನ್ ಆಗಿದೆ, ಯಾವ ರೀತಿ ಅಂತ ಒಂದು ನೇಮಿಂಗನ್ನು ಮಾಡ್ತಾ ಇದ್ದಾರೆ. ಜನರಲಿ 13 ರಾಷ್ಟ್ರಗಳನ್ನ ಒಳಗೊಂಡಂಥ ಒಂದು ಗುಂಪು ಏನು ಮಾಡುತ್ತೆ, 13 ಹೆಸರುಗಳನ್ನು ಅನೌನ್ಸ್ ಮಾಡುತ್ತೆ, 169. ಸೊ ಈ ಒಂದು ಲಿಸ್ಟಲ್ಲಿ ದಿತ್ವಾಹ್ ಅನ್ನುವಂಥ ನೇಮನ್ನು ಯಾರು ಕೊಟ್ಟಿದ್ದಾರೆ ಅಂದರೆ MN ರಾಷ್ಟ್ರ ಕೊಟ್ಟಿದೆ. ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಸೈಕ್ಲೋನ್ ಆಗಬೇಕು ಅಂತಂದರೆ ಏನೇನು ಫ್ಯಾಕ್ಟರ್ಸ್ಗಳಿರುತ್ತೆ, ಯಾವ ರೀಜನಲ್ಲಿ ಬರುತ್ತೆ, ಇವೆಲ್ಲವೂ ಏನಾಗುತ್ತೆ ಅಂದರೆ GS ಪೇಪರ್ 1 ಜಿಯೋಗ್ರಫಿ ಆಸ್ಪೆಕ್ಟಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ಇವಾಗ ಸೈಕ್ಲೋನಿಂದ ಆಗಿರುವಂಥ ಇಂಪ್ಯಾಕ್ಟ್ ಏನಿದೆಯಲ್ಲ, ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಈ ಒಂದು ಶ್ರೀಲಂಕಾದ ಇಶ್ಯೂವನ್ನೇ ತೆಗೆದುಕೊಳ್ಳುವಂಥದ್ದಾದರೆ ಒಂದು ಏನಾಗುತ್ತೆ ಅಂದರೆ ಆ ಒಂದು ಫಿಸಿಯೋಗ್ರಾಫಿಕ್ ವಲ್ನರಬಿಲಿಟಿ ಇದೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಸೈಕ್ಲೋನಿಂದ ಇಂಪ್ಯಾಕ್ಟ್ ಆಗ್ತಕ್ಕಂಥ ಏರಿಯಾಗಳು, ಅದರಲ್ಲೂ ಯಾವ್ಯಾವ ಏರಿಯಾಗಳು ಇಂಪ್ಯಾಕ್ಟ್ ಆಗಿದೆ ಫಿಸಿಯೋಗ್ರಾಫಿಕ್ ಆಧಾರದ ಮೇಲೆ ನಾವು ತೆಗೆದುಕೊಳ್ಳುವಂಥದ್ದಾದರೆ ಅಲ್ಲಿ ಈಸ್ಟರ್ನ್ ಡಿಸ್ಟ್ರಿಕ್ಟ್ ಅಥವಾ ಸೆಂಟ್ರಲ್ ಏರಿಯಾ ಏನಿದೆಯಲ್ಲ ಅಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರೊವಿನ್ಸಸ್ ಮೇಲೆ ಸಾಕಷ್ಟು ಪುವರ್ ಹೌಸಿಂಗ್ ಸ್ಟ್ರಕ್ಚರ್ ಇರೋದ್ರಿಂದ ಲ್ಯಾಂಡ್ ಸ್ಲೈಡ್ಸ್ಗಳು ಸಹ ಹೆಚ್ಚಾಗ್ತಾ ಇರುವಂಥ ಏರಿಯಾಗಳಿದ್ದಾವೆ. ಸೊ ಆ ಒಂದು ಏರಿಯಾದ ಆಧಾರದ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇದೆ, ವಲ್ನರಬಿಲಿಟಿನೂ ಸಹ ಜಾಸ್ತಿ ಇದೆ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಗಮನ ಹರಿಸುವಂಥದ್ದಾದರೆ, ಜೊತೆಗೆ ಸೋಷೋ ಎಕನಾಮಿಕ್ ವಲ್ನರಬಿಲಿಟಿಯು ಸಹ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಬಿಕಾಸ್ ಸೋಷೋ ಎಕನಾಮಿಕ್ ವಲ್ನರಬಿಲಿಟೀಸ್ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಇವಾಗ ತಮಿಳುನಾಡು ಎಸ್ಟೇಟ್ ವರ್ಕರ್ಸ್ಗಳು ಸಹ ಅಲ್ಲಿ ವಾಸವಾಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಅವರೊಂದು ಎಕನಾಮಿಕ್ ಸ್ಟ್ರೆಸ್ ಸರಿಯಾಗಿಲ್ಲ ಅನ್ನುವಂಥದ್ದಾಗಲಿ, ಸೊ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಫೆಸಿಲಿಟೀಸಲ್ಲೂ ಸಹ ಕೊರತೆ ಇದೆ. ಸೊ ಏನು ಒಂದು ಇಶ್ಯೂಸ್ ನಡೀತಾ ಇದೆ ಅಂದರೆ ವರ್ಕರ್ಸ್ಗೆ ಸಂಬಂಧಿಸಿದಂತಲೂ ಸಹ ಅಲ್ಲಿ ಸರಿಯಾದಂಥ ಒಂದು ಹೌಸಿಂಗ್ ಫೆಸಿಲಿಟೀಸ್ ಇಲ್ಲ ಆಗಿರ್ಬೋದು, ಹೆಲ್ತ್ ಕೇರ್, ಸ್ಯಾನಿಟೇಷನ್ಸ್, ಇವೆಲ್ಲ ಇಶ್ಯೂಸ್ ಇದೆ. ಈ ಒಂದು ಸಂದರ್ಭದಲ್ಲಿ ವಲ್ನರಬಲ್ ಸೆಕ್ಷನ್ ಸಹ ಅದು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ರೂರಲ್ ಫ್ಯಾಮಿಲಿಗೂ ಸಹ, ಅದರಲ್ಲೂ ಇವಾಗ ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂಥ ಮತ್ತು ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಮೇಜರ್ ಡಿಫ್ರೆನ್ಸಿಯೇಷನ್ ನೋಡೋದಾದರೆ ಟೀ ಪ್ಲಾಂಟೇಷನ್ ಮತ್ತು ರಬ್ಬರ್ ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂಥ ಜನರು ಏನಿರುತ್ತಲ್ಲ ಅವರು ತುಂಬ ಸಿವಿಯಾರಿಟಿ ಕ್ರೈಸಿಸನ್ನು ಫೇಸ್ ಮಾಡ್ತಾ ಇದ್ದಾರೆ. ವಲ್ನರಬಲ್ ಸೆಕ್ಷನ್ ಅಂತ ನಾವು ಗಮನಿಸ್ಬೋದು. ಅಂದರೆ ಹೈಯೆಸ್ಟ್ ಇಂಪ್ಯಾಕ್ಟ್ ಆಗಲಿಕ್ಕೆ ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವಾಗ ನೋಡಿ, ಅರ್ಬನ್ ಸ್ಟ್ರಕ್ಚರ್ ಅಥವಾ ರೂರಲ್ ಸ್ಟ್ರಕ್ಚರ್ಗಳು ಪುವರ್ ಇದೆ ಅಂತ ಅಂದಿರುವಂಥ ಸಂದರ್ಭದಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಆಗಿರುವಾಗ ಸರಿಯಾಗಿ ನಾವಲ್ಲಿ ರೆಸಿಸ್ಟೆನ್ಸನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅರ್ಬನ್ ಲೆವೆಲಲ್ಲಿನೂ ಸಹ ಸ್ಪೆಸಿಫಿಕಲಿ ಒಂದು ಡ್ರೈನೇಜ್ ಸಿಸ್ಟಮ್ ಏನಿದೆಯಲ್ಲ ತುಂಬ ಓಲ್ಡ್ ಏಜ್ ಇದೆ. ಅಲ್ಲಿರುವಂಥ ಒಂದು ನೆಟ್ವರ್ಕಲ್ಲೂ ಸಹ ತುಂಬ ಹಳೇದಿರೋದ್ರಿಂದ ಇವಾಗ ಇಂಟೆನ್ಸಿಫೈ ಆಗಿರುವಂಥ ಒಂದು ಫ್ಲಡ್ಡನ್ನು ತಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಕೆಪಾಸಿಟಿಯನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಸೊ ಇವಾಗ ನೋಡಿ, ಕ್ಲೈಮೇಟ್ ಚೇಂಜ್ ಒಂದು ಫ್ಯಾಕ್ಟರ್ ಅಂತಲೂ ನಾವು ನೋಡ್ಬೋದಲ್ವಾ. ಸೊ ಕ್ಲೈಮೇಟ್ ಚೇಂಜ್ ಫ್ಯಾಕ್ಟರ್ ಅಂತ ಬಂದಾಗ ನಮ್ಮ ಒಂದು ಇಂಡಿಯನ್ ಓಷನ್ನು ತುಂಬ ವಾರ್ಮ್ ಆಗ್ತಾ ಇದೆ. ಸೊ ತುಂಬ ವಾರ್ಮ್ ಆಗ್ತಾ ಇರೋದ್ರಿಂದ ವಾರ್ಮ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಹೈ ಇವ್ಯಾಪರೇಷನ್ ಆಗುತ್ತೆ. ಸೊ ಹೈ ಇವ್ಯಾಪರೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈನ್ಫಾಲು ಸಹ ಹೆಚ್ಚಾಗುತ್ತೆ ಅಂತಲೇ ಗಮನಿಸ್ಬೋದಲ್ವಾ. ಅಷ್ಟೇ ಅಲ್ಲದೆ ಈ ಒಂದು ಇಂಟೆನ್ಸಿಟಿ ಏನಿದೆಯಲ್ಲ ಸೈಕ್ಲೋನ್ಗೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಇದರಿಂದಾಗಿ ಸಾಕಷ್ಟು ರಾಷ್ಟ್ರಗಳಿಗೆ ಇಂಪ್ಯಾಕ್ಟ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಯಾವ ಒಂದು ಏರಿಯಾದಲ್ಲಿ ಇದು ಡೆವಲಪ್ ಆಗಿದೆ ದಿತ್ವಾಹ್ ಅಂತಂದರೆ ಬೇ ಆಫ್ ಬೆಂಗಾಲ್. ಸೊ ಬೇ ಆಫ್ ಬೆಂಗಾಲ್ನ ಮುಖಾಂತರ ಒರಿಜಿನೇಟ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಶ್ರೀಲಂಕನ್ ಲ್ಯಾಂಡ್ ಮಾಸ್ಗೆ ಸಾಕಷ್ಟು ಒಂದು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಕೋಸ್ಟ್ ನಡಿನಲ್ಲೂ ಸಹ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವಾಗ ತಮಿಳುನಾಡು ಮತ್ತು ಪಾಂಡಿಚೇರಿಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಅರ್ಲಿ ವಾರ್ನಿಂಗನ್ನು ಅಥವಾ ಫೋರ್ಕಾಸ್ಟಿಂಗನ್ನು IMD ಮಾಡಿರೋದಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಬಟ್ ಇಂಟೆನ್ಸಿಟಿ ಏನಿದೆಯಲ್ಲ ಅದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ರೀಚ್ ಆಗೋ ಥರ ಸ್ವಲ್ಪ ಕಡಿಮೆ ಆಗುವಂಥ ಒಂದು ಸಾಧ್ಯತೆ. ಬಟ್ ಸ್ಟಿಲ್ ಒಂದು ಅಲರ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಏರಿಯಾದಲ್ಲಿ ರೆಡ್ ಅಲರ್ಟನ್ನು ಕೊಟ್ಟಿರುವಂಥದ್ದಾಗಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಪುವರ್ ಡ್ರೈನೇಜ್ ಸಿಸ್ಟಮ್ ಇದೆ ಅಂದರೆ ಫೇಲ್ಯೂರ್ ಯಾಕೆ ಆಗ್ತಾ ಇದೆ, ಓಕೆ, ಸೈಕ್ಲೋನ್ ರೆಸಿಲಿಯೆಂಟ್ ಹೌಸಸ್ಗಳಲ್ಲಿ ಇದಾವ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಆಗಿರ್ಬೋದು. ಈವನ್ ರಿಸ್ಕ್ ಬಂದಿರುವಂಥ ಸಂದರ್ಭದಲ್ಲಿ ಹೇಗೆ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಅವರು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಸಹ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಭಾರತ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಶ್ರೀಲಂಕಾಗೆ ಕೊಟ್ಟಿರುವಂಥ ಒಂದು ಕೋಆಪರೇಷನ್ ಅಂತ ಬಂದಾಗ ಭಾರತದ ಪ್ರಾಜೆಕ್ಟ್ ಸಾಗರ್ ಡಾಕ್ಟ್ರೈನ್ ನಡಿನಲ್ಲಿ ಮಾಡಿರುವಂಥ ಒಂದು ಸಪೋರ್ಟ್ ಆಗಿರ್ಬೋದು, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್
ಡಿಸಾಸ್ಟರ್ ರಿಲೀಫ್ ಅಂತಕ್ಕಂಥ ಒಂದು ಆಪರೇಷನ್ ಅಡಿನಲ್ಲೂ ಸಹ ಭಾರತದ ಒಂದು ಸಪೋರ್ಟನ್ನು ಗಮನ ಹರಿಸ್ಬೋದು. ಇಂಡಿಯಾಸ್ ನೇವಿ ಡಿಸಾಸ್ಟರ್ ಸಪೋರ್ಟ್ ಮಿಷನ್ನು ಸಹ ಇಂಪಾರ್ಟೆಂಟ್ಲಿ ಸಹಕಾರಿಯಾಗಿದೆ ಅವರಿಗೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು. ನಿಮಗೆ ಡೈರೆಕ್ಟಾಗಿ ಒಂದು ಸೈಕ್ಲೋನ್ ಎಲ್ಲಿ ಒರಿಜಿನೇಟ್ ಆಗಿದೆ ಅಂತ ಕೇಳ್ಬೋದು, ಯಾರು ಇದನ್ನು ನೇಮಿಂಗ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈ ಆಧಾರದ ಮೇಲೆ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಸಾಗರ ಬಂಧು ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಸಹ ತುಂಬ ಇಂಪಾರ್ಟೆಂಟ್. ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಸಾಗರ್ ಬಂಧು ಅಂತಕ್ಕಂಥ ಇನಿಷಿಯೇಟಿವನ್ನು ಭಾರತ ತೊಗೊಂಬಂದಿರೋದಾಗಿ, ಅದರಲ್ಲೂ ಯಾರಿಗೆ ಸಪೋರ್ಟ್ ಮಾಡಿದೆ ಅಂದರೆ, ಇವಾಗ ನೋಡಿ ಸಿ ಲೆವೆಲಲ್ಲಿ ಫಿಷರ್ಮೆನ್ಸ್ಗಳ ಒಂದು ಆ್ಯಕ್ಟಿವಿಟಿಯನ್ನು, ಅದರಲ್ಲೂ ಈ ಒಂದು ನೋಡಿ ಸೈಕ್ಲೋನಿಂದ ಇಂಪ್ಯಾಕ್ಟ್ ಆಗೋದಾಗಲಿ ಎಲ್ಲ ಅವ್ರಿಗೆ ಬೇಕಾಗುವಂಥ ಒಂದು ಸಪೋರ್ಟ್, ಮ್ಯಾರಿಟೈಮ್ ಸೇಫ್ಟಿ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ಲಿ ಒಂದು ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನನ್ನು ಮಾಡಲಿಕ್ಕೆ, ಸೆಕ್ಯೂರಿಟಿ ಅವೇರ್ನೆಸ್ಸನ್ನು ತರಲಿಕ್ಕೆ, ಫಿಷರ್ಮೆನ್ಗೆ ಸಂಬಂಧಪಟ್ಟಂಥ ಒಂದು ಕಮ್ಯುನಿಕೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸಾಗರ ಬಂಧು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಸಾಗರ ಅನ್ನುವಂಥ ಒಂದು ಟರ್ಮೇ ತುಂಬ ಇನ್ಕ್ಲೂಸಿವ್ ಆಗಿದೆ. ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅನ್ನುವಂಥದ್ದಾಗಿ 2015ರಲ್ಲಿ ತೊಗೊಂಬಂದಿರುವುದನ್ನು ನಾವು ಕಾಣ್ಬೋದು. ಈ ಒಂದು ಸಾಗರ್ ಬಂಧು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಒಂದು ಕೋಸ್ಟಲ್ ಏರಿಯಾದಲ್ಲಿ ಕಮ್ಯುನಿಟಿ ರೆಸಿಲೆನ್ಸನ್ನು ತರುವಂಥದ್ದಾಗಲಿ, ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಅಗೇನ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಇವಾಗ ಆಗಿರುವಂಥ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಸೈಕ್ಲೋನ್ಸ್ ಅಂತ ಬಂದಾಗ ಸೈಕ್ಲೋನ್ಸ್ ಯಾಕಾಗುತ್ತೆ, ಸೈಕ್ಲೋನ್ ಯಾವ ಒಂದು ಪ್ರೆಷರ್ ಬೆಲ್ಟಿಂದ ಕ್ರಿಯೇಟ್ ಆಗುತ್ತೆ. ನೀವು ಇಲ್ಲಿ ನೋಡುವಂಥದ್ದಾದರೆ ಲೋ ಪ್ರೆಷರ್ ಏರಿಯಾ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಲೋ ಪ್ರೆಷರ್ ಏರಿಯಾನ ಆಧಾರದ ಮೇಲೆ ಸೈಕ್ಲೋನ್ಸ್ಗಳು ಇಂಟೆನ್ಸಿಫೈ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಸೊ ಹೆಚ್ಚು ಲೋ ಪ್ರೆಷರ್ ಸಿಸ್ಟಮ್ ಇತ್ತಂದರೆ ಅಲ್ಲಿ ಲಾರ್ಜ್ ಸ್ಕೇಲಲ್ಲಿ ಸೈಕ್ಲೋನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಕ್ಲಾಸಿಫಿಕೇಷನ್ಸ್ಗಳನ್ನು ಮಾಡ್ತಾರೆ. ಅದರ ಒಂದು ಸಿವಿಯಾರಿಟಿ ಆಧಾರದ ಮೇಲೆ, ಎಷ್ಟು ಮಟ್ಟಿಗೆ ಅಲ್ಲಿರುವಂಥ ಒಂದು ವಿಂಡ್ ಸ್ಪೀಡ್ ಇದೆ, ಸೊ ಇದರ ಆಧಾರದ ಮೇಲೆ ಕ್ಲಾಸಿಫಿಕೇಷನ್ಸನ್ನು ಮಾಡ್ತಾರೆ. ಸೈಕ್ಲೋನ್ ಆಗಲಿಕ್ಕೂ ಸಹ ಯಾವ ರೀತಿ ಅಂತ ರಿಕ್ವೈರ್ಮೆಂಟ್ಸ್ಗಳಿದೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಯಾವ ರೀತಿಯಾಗಿ ಸೈಕ್ಲೋನ್ ಫಾರ್ಮ್ ಆಗುತ್ತೆ, ಅಂದರೆ ಅದಕ್ಕೆ ಕಾರಣಗಳು ಏನಿರ್ಬೋದು ಅಂತಂದರೆ, ಪರ್ಟಿಕ್ಯುಲರ್ಲಿ ಒಂದು ಸಿ ಸರ್ಫೇಸ್ ಟೆಂಪ್ರೇಚರ್ ಅಂತ ಏನು ಕರಿತೀವಿ, ಸೊ ಇದು ಮೋರ್ ದೆನ್ 27 ಡಿಗ್ರಿ ಸೆಲ್ಸಿಯಸ್ ಅಥವಾ ನಿಯರ್ಲಿ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅನ್ನುವಂಥದ್ದಾಗಲಿ, ಕೋರೆಲೆಸ್ ಫೋರ್ಸ್ ಪ್ರೆಸೆನ್ಸ್ ಇರಬೇಕು ಅನ್ನೋಂಥದ್ದನ್ನು ಗಮನಿಸ್ತೀವಿ. ಸೊ ಇವಾಗ ಕೋರೆಲೆಸ್ ಫೋರ್ಸ್ ಇಕ್ವಟೋರಿಯಲ್ ರೀಜನಲ್ಲಿ ಇರುತ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ನೋಡಿ ಕೋರೆಲೆಸ್ ಫೋರ್ಸ್ ಆಯಿತು, ಹೈ ಹ್ಯುಮಿಡಿಟಿ ಇರಬೇಕು, ಅದರಲ್ಲೂ ಟ್ರೋಫೋಸ್ಪಿಯರ್ ಏನಿದೆಯಲ್ಲ ಆ ಒಂದು ಮಿಡ್ ಟ್ರೋಫೋಸ್ಪಿಯರ್ ಏರಿಯಾದಲ್ಲಿ ಹೈ ಹ್ಯುಮಿಡಿಟಿ ಇರುವಂಥ ಒಂದು ಕಂಟೆಕ್ಸ್ಟ್ ಇರಬೇಕು. ಇದರ ಆಧಾರದ ಮೇಲೆ ವರ್ಟಿಕಲ್ ವಿಂಡ್ ಶೇರ್ ಅಂತ ಏನು ಕರಿತೀವಿ, ಸೊ ಅದು ತುಂಬ ಕಡಿಮೆ ಇರಬೇಕು. ಇವಾಗ ಒಂದು ಸೈಕ್ಲೋನನ್ನೇ ನಾವು ಕಂಪೇರ್ ಮಾಡ್ತಾ ಹೋದರೆ, ಈ ಒಂದು ಸೈಕ್ಲೋನಲ್ಲಿ ಡಿಫ್ರೆಂಟ್ ಏರಿಯಾದಲ್ಲಿ ಒಂದು ವಿಂಡ್ ಸ್ಪೀಡ್ ಡಿಫ್ರೆಂಟ್ ಆಗಿರುತ್ತಲ್ವಾ. ಸೊ ಇಲ್ಲಿ ವರ್ಟಿಕಲ್ ವಿಂಡ್ ಶೇರ್ ಅಂತ ನಾವೇನು ಕರಿತೀವಿ, ಇಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇರ್ಬೋದು, ಲೋ ಡಿಫ್ರೆನ್ಸ್ ಇರಬೇಕು. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಲೋ ಡಿಫ್ರೆನ್ಸ್ ಇರಬೇಕು. ಆಲ್ಮೋಸ್ಟ್ ಆನ್ ಎವರೇಜ್ ಒಂದು ಸಿಮಿಲಾರಿಟಿಯನ್ನು ತೋರಿಸ್ಬೇಕು. ಸೊ ಆ ಒಂದು ಆಧಾರದ ಮೇಲೂ ಸಹ ಸೈಕ್ಲೋನ್ಸ್ಗಳು ಇಂಟೆನ್ಸಿಫೈ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಪ್ರೀ ಎಕ್ಸಿಸ್ಟಿಂಗ್ ಲೋ ಪ್ರೆಷರ್ ಡಿಸ್ಟರ್ಬೆನ್ಸು ಸಹ ಇರಬೇಕು. ಸೊ ಆಲ್ರೆಡಿ ಒಂದು ಲೋ ಪ್ರೆಷರ್ ಏರಿಯಾ ಇರತಕ್ಕಂಥ ಒಂದು ಕಂಡೀಷನ್ ಇದ್ದರೆ ಆವಾಗ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಇದು ಬೇಸಿಕ್ ಮೆಕ್ಯಾನಿಸಮ್ ಯಾವ ರೀತಿಯಾಗಿ ಅಂತ ನೋಡ್ಬೋದು. ಇವಾಗ ನೋಡಿ ಸೈಕ್ಲೋನ್ಸಲ್ಲಿ 2 ರೀತಿಯಾದಂತಹ ಟೈಪ್ಸ್ಗಳಿದ್ದಾವೆ. ಒಂದು ಟ್ರಾಪಿಕಲ್ ಸೈಕ್ಲೋನ್ ಅನ್ನುವಂಥದ್ದಾಗಿ ನಾವು ಗಮನ ಹರಿಸ್ಬೋದು, ಇನ್ನೊಂದು ಟೆಂಪರೇಟ್ ಸೈಕ್ಲೋನ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಈ ಒಂದು ಟ್ರಾಪಿಕಲ್ ಸೈಕ್ಲೋನ್ ಅಂತ ಬಂದಾಗ ವಾರ್ಮ್ ಟ್ರಾಪಿಕಲ್ ಓಷನ್ ಅಡಿನಲ್ಲಿ ಕಂಡುಬರುತ್ತೆ. ಟ್ರಾಪಿಕಲ್ ರೀಜನ್ಸಲ್ಲಿ ನಾವು ಹೆಚ್ಚಾಗಿ ನೋಡ್ತೇವೆ. ಹೆವಿ ರೈನ್ ಫಾಲ್ ಇರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಇಲ್ಲಿ ಸ್ಟಾರ್ಮ್ ಆಗ್ತಾ ಇರೋದನ್ನು, ಅಂದರೆ ಬಿರುಗಾಳಿ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಜನರಲಿ ಲೇಟೆಂಟ್ ಹೀಟ್ ಆಫ್ ಕಂಡೆನ್ಸೇಷನ್ ಇಲ್ಲಿ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ರೈನ್ಫಾಲ್ ಆಟೋಮೆಟಿಕ್ಲಿ ಜಾಸ್ತಿ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಗಮನ ಹರಿಸ್ಬೋದು. ಸೈಕ್ಲೋನ್ ಆ್ಯಕ್ಟಿವಿಟೀಸ್ ಆಧಾರದ ಮೇಲೆ ಅದರ ಒಂದು ಇಂಪ್ಯಾಕ್ಟನ್ನು ನೋಡುವಂಥದ್ದು. ಸೊ ಜನರಲಿ ಇವಾಗ ನೋಡಿ ಟೆಂಪ್ರೇಟ್ ರೀಜನ್ ಅಂತ ಬಂದಾಗ, ಟೆಂಪ್ರೇಟ್ ರೀಜನ್ ಅಡಿನಲ್ಲಿ ಕೋಲ್ಡ್ ಕೋರ್ ಇರುತ್ತೆ. ಓಕೆ, ಸೊ ಹೈ ಪ್ರೆಷರ್ ಅನ್ನುವಂಥದ್ದನ್ನೇ ನಾವು ಇಲ್ಲಿ ಗಮನ ಹರಿಸ್ಬೋದು. ಜನರಲಿ ನಾವು ನೋಡುವಂಥದ್ದಾದರೆ 30 to 60 ಡಿಗ್ರಿ ಈ ಒಂದು ರೀಜನಲ್ಲಿ ನಾವು ಹೆಚ್ಚು ಟೆಂಪ್ರೇಟ್ ಸೈಕ್ಲೋನ್ಸ್ಗಳಾಗ್ತಾ ಇರೋದನ್ನು ನೋಡ್ತೇವೆ. ಇದಕ್ಕೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತಲೂ ಸಹ ಕರೀತಾರೆ. ಫ್ರಾಂಟಲ್ ಝೋನ್ಸ್ಗಳ ಒಂದು ಡಿಫ್ರೆನ್ಸ್ನ ಆಧಾರದ ಮೇಲೆ, ಏರ್ ಮಾಸ್ಗಳಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ನ ಆಧಾರದ ಮೇಲೆ ಇಲ್ಲಿ ಹೆಚ್ಚು ಸೈಕ್ಲೋನ್ಸ್ಗಳು ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ರೀಸೆಂಟ್ಲಿ ನಾವು ಸೈಕ್ಲೋನ್ ಮೋಂತಾ ಅನ್ನುವಂಥದ್ದನ್ನು ಅಕ್ಟೋಬರ್ ಮಂತಲ್ಲಿ ಸ್ಟಡಿ ಮಾಡಿದ್ವಿ. ಈ ಒಂದು ಮೋಂತಾ ಸೈಕ್ಲೋನನ್ನು ಯಾವ ಒಂದು ರಾಷ್ಟ್ರದಿಂದ ನೇಮಿಂಗ್ ಮಾಡಲಾಗಿದೆ, ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇಂಪಾರ್ಟೆಂಟ್ಲಿ. ಬಿಕಾಸ್ ಇವಾಗ ಈ ಒಂದು ಸೀಸನಲ್ಲಿ ಹೆಚ್ಚು ಸೈಕ್ಲೋನ್ಸ್ಗಳು ಇರೋದ್ರಿಂದ ಸೈಕ್ಲೋನ್ನ ಆಧಾರದ ಮೇಲೆ ಮುಂಬರುವಂತಹ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾವ ರಾಷ್ಟ್ರದಿಂದ ಬರುತ್ತೆ ಅನ್ನೋದು ಜನರಲಿ ಗ್ರೂಪ್ ಸಿನಲ್ಲೆಲ್ಲ ಕೇಳಿರ್ತಾರೆ. ಸೈಕ್ಲೋನ್ ಆಗಲಿಕ್ಕೆ ಕಾರಣಗಳು ಏನಿದ್ದಾವೆ ಇವೆಲ್ಲನೂ ಸಹ UPSC ಮತ್ತು KPSC ಲೆವೆಲಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗೂ ಸಹ ಈ ಒಂದು ಇಶ್ಯೂ ನಮಗೆ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಭಾರತದ ಒಂದು GDP ಗ್ರೋತನ್ನು ನಾವು ಗಮನ ಹರಿಸಿದಾಗ ಕ್ವಾರ್ಟರ್ಲಿ ಬೇಸಿಸ್ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಇವಾಗ Q2ನಲ್ಲಿ ನಮ್ಮ ಒಂದು GDP 8.2% ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಹಂತದಲ್ಲಿ 8.2% ಏನಿದೆಯಲ್ಲ ಅದಕ್ಕೆ ಕಾರಣಗಳು ಏನಿರ್ಬೋದು? ಓಕೆ, ಹೈಯೆಸ್ಟ್ ಇದೆ. ಕಳೆದ ಒಂದು 6 ಕ್ವಾರ್ಟರ್ಸ್ಗಳನ್ನು ನಾವು ಗಮನ ಹರಿಸುವಂಥದ್ದಾದರೆ ಹೈಯೆಸ್ಟ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. Q1 ಅಂತಲೇ ಗಮನ ಹರಿಸಿದಾಗ 7.5 ನಿಯರ್ಲಿ 7.8 ಈ ರೀತಿಯಾಗಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 7.5 ಇದೆ, 8.2ಗೆ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ನಾವು ಲಾಸ್ಟ್ ಒಂದು ಕ್ವಾರ್ಟರ್ ಕಂಪೇರ್ ಮಾಡಿದರೆ ಈ ಒಂದು ಕ್ವಾರ್ಟರ್ಗೂ ಕಂಪೇರ್ ಮಾಡಿದರೆ 8.2 ಹೊಂದಿದ್ವಿ. ಬಟ್ ನಿನ್ನೆ ತಾನೇ ನಾವು ಒಂದು ಆರ್ಟಿಕಲನ್ನು ಗಮನ ಹರಿಸಿದ್ವಿ. IMF ರೇಟಿಂಗ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಗ್ರೂಪ್ C ಕ್ಯಾಟಗರಿಗೆ ಭಾರತವನ್ನು ಹಾಕಿರೋದಾಗಿ ನಾವು ನೋಡ್ತಾ ಇದ್ವಿ. ಬಿಕಾಸ್ ಸ್ಟ್ಯಾಟಿಸ್ಟಿಕ್ ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕನ್ಸೋಲ್ಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಬೇಸ್ ಇಯರ್ ಆಗಿರ್ಬೋದು, ಓಲ್ಡ್ ಮೆಥಡಾಲಜಿಯನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಪ್ರೆಸೆಂಟ್ ಕಂಟೆಕ್ಸ್ ನಡೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ. ಇವಾಗ ಭಾರತದ ಒಂದು ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಬದಲಾವಣೆ ಆಗಿದೆ, GDP ಯಾವ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ, ಅವರ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿರೋ ಥರ ಈ ಒಂದು ಆರ್ಟಿಕಲ್ ಇದೆ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ನಮ್ಮ ಒಂದು GDP ಗ್ರೋತ್ ಬದಲಾವಣೆ ಆಗಲಿಕ್ಕೆ ಯಾವ್ಯಾವ ಸೆಕ್ಟರ್ಸ್ಗಳು ಕಾಂಟ್ರಿಬ್ಯೂಷನನ್ನು ಮಾಡಿದೆ, ಸೊ ಇದು ಇಂಪಾರ್ಟೆಂಟ್. ಏನೇನು ಚೇಂಜಸನ್ನು ತರಲಿಕ್ಕೆ ಸಾಧ್ಯತೆ ಇದೆ, ಸರ್ಕಾರದ ಯಾವ ಎಫರ್ಟ್ಸ್ ಇಲ್ಲಿ ಸಹಕಾರಿಯಾಗಿದೆ ಅನ್ನೋದನ್ನು ಇಂಪಾರ್ಟೆಂಟ್ಲಿ ನಾವು ಗಮನ ಹರಿಸಬೇಕು. ಈ ಒಂದು ಟ್ರೆಂಡ್ ಅಂದರೆ ಯಾವ ರೀತಿಯಾಗಿ ಡೇಟಾಗಳಿದೆ ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡೇಟಾವನ್ನು ಕೇಳೋದಿಲ್ಲ, ಬಟ್ ಇಂಟರ್ಪ್ರಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ GDP ಗ್ರೋತ್ ಆಗಿದೆ, ಕಾರಣಗಳು ಏನಿರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋ ಪ್ರಕಾರ ಯಾವ ಸೆಕ್ಟರ್ಸ್ನಿಂದ ಹೆಚ್ಚು ಒಂದು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡುವಂಥದ್ದಾದರೆ ಸೆಕೆಂಡರಿ ಸೆಕ್ಟರ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪರ್ಫಾರ್ಮೆನ್ಸು ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಇಲ್ಲಿ ಗಮನ ಹರಿಸ್ಬೋದು. ಬಿಕಾಸ್ ನೋಡಿ, ಇನ್ಪುಟ್ ಕಾಸ್ಟ್ಗಳು ಸಹ ಸ್ವಲ್ಪ ಕಡಿಮೆ ಇದೆ. ಲೋವರ್ ಇನ್ಪುಟ್ ಕಾಸ್ಟ್ನಿಂದಾಗಿಯೂ ಸಹ ಪರ್ಫಾರ್ಮೆನ್ಸ್ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಹಾಗೂ ಒಂದು ಇಂಡಸ್ಟ್ರೀಸ್ಗಳ ಔಟ್ಪುಟ್ ಏನಿದೆಯಲ್ಲ ರಿಕವರಿ ಸ್ಟೇಜಲ್ಲಿದೆ, ರಿಕವರಿ ಆಗ್ತಾ ಇರೋದ್ರಿಂದಲೂ ಸಹ ಸರಿಯಾದಂಥ ಒಂದು ಔಟ್ಪುಟ್ ಬರ್ತಾ ಇದೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಗ್ರೋತನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಏನು ಕರಿತೀವಿ, ಸೊ ಇದನ್ನೂ ಸಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಹಾಗೂ ನಮ್ಮ ಒಂದು ಕೆಪಾಸಿಟಿ ಏನಿದೆಯಲ್ಲ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಆ ಒಂದು ಕೆಪಾಸಿಟಿಯನ್ನು ಸರಿಯಾಗಿ ನಾವು ಯುಟಿಲೈಸ್ ಮಾಡ್ತಾ ಇದ್ದೀವಿ. ಯುಟಿಲೈಸೇಷನ್ ಮಾಡುವಂತಹ ನಿಟ್ಟಿನಲ್ಲೂ ಸಹ ಒಂದು ಪಾಸಿಟಿವ್ ಗ್ರೋತನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ, ಇಂಪ್ರೂವೈಸೇಷನನ್ನು ಕಾಣ್ತಾ ಇದ್ದೀವಿ ಅಂತಲೇ ನೋಡ್ಬೋದು. ಇದು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಆಗಿರುವಂಥ ಒಂದು ಪಾಸಿಟಿವ್ ಔಟ್ಕಮ್ ಅಂತಲೇ ಹೇಳ್ಬೋದು. ಯಾಕೆ ಸ್ಟ್ರಾಂಗ್ ಇದೆ ಅಂತ. ಈವನ್ ಸರ್ವಿಸ್ ಸೆಕ್ಟರ್ ಅಥವಾ ಟರ್ಷರಿ ಸೆಕ್ಟರ್ ಅಂತ ಏನು ಕರಿತೀವಿ, ಈ ಒಂದು ಸರ್ವಿಸ್ ಸೆಕ್ಟರ್ನಲ್ಲಿಯೂ ಸಹ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ. ಇಟ್ಸ್ ಬಿಕಾಸ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಗಮನಿಸ್ಬೋದು. ಅದರಲ್ಲೂ IT ಹಾಗೂ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಟ್ರೇಡ್ ಆ್ಯಕ್ಟಿವಿಟೀಸ್ಗಳು, ಹೋಟೆಲ್ಲು ಅಥವಾ ಟ್ರಾನ್ಸ್ಪೋರ್ಟ್ ಇವೆಲ್ಲವೂ ಸಹ ರಿವ್ಯಾಂಪ್ ಆಗ್ತಾ ಇದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಸಹ ಸರಿಯಾಗಿ ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಡಿಫೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಸ್ಪೆಂಡಿಂಗ್ ಇದೆ ಅಂತ ಗಮನಿಸ್ಬೋದು. ಸೊ ನಿಮಗೆ ಇಲ್ಲಿ ಕ್ವಶನ್ ಕೇಳುವಂಥ ಸಂದರ್ಭದಲ್ಲೂ ಸಹ ಪ್ರೈಮರಿ ಸೆಕ್ಟರ್ಲಿ ಏನು ಕಂಡುಬರುತ್ತೆ, ಸೆಕೆಂಡರಿ ಸೆಕ್ಟರ್ಲಿ, ಟರ್ಷರಿ ಸೆಕ್ಟರ್ಲಿ ಇವೆಲ್ಲ ಬೇಸಿಕ್ ಕೇಳ್ತಾರೆ. ಇವಾಗ ನೋಡಿ, GDPಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇರುವಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪುಲ್ಲಿಂಗ್ ಫ್ಯಾಕ್ಟರ್ಸ್ಗಳು ಏನಿದಾವೆ ಅಂತ ನಾವಿಲ್ಲಿ ನೋಡ್ಬೋದು. ಇವಾಗ ನೋಡಿ, ನಾವು GDPಯನ್ನು ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಿಯಲ್ GDP ಅಂತ ಮೆನ್ಷನ್ ಮಾಡಿರ್ತಾರೆ ಅಥವಾ ನಾಮಿನಲ್ GDP ಅಂತ ಮೆನ್ಷನ್ ಮಾಡಿರ್ತಾರೆ. ಏನಿರ್ಬೋದು ಹಾಗಿದ್ರೆ? ನಾಮಿನಲ್ GDP ಅಂತಂದರೆ ಪ್ರಸ್ತುತವಾಗಿ ಏನಿದೆ, ನಾವು ಯಾವುದೇ ರೀತಿಯಾಗಿ ಬೇಸ್ ಇಯರನ್ನು ಕನ್ಸಿಡ್ರೇಷನ್ ಮಾಡೋದಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಬೇಸ್ ಇಯರ್ ಒಂದು GDPಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈವನ್ ಇದರಲ್ಲಿ ಇನ್ಫ್ಲೇಷನ್ನು ಸಹ ಇನ್ಕ್ಲೂಡ್ ಇರುತ್ತೆ. ಇನ್ಫ್ಲೇಷನನ್ನು ಅಡ್ಜಸ್ಟ್ ಮಾಡಿರೋದಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಇನ್ಫ್ಲೇಷನ್ ಅಂದರೆ ಒಂದು ಪ್ರೈಸಲ್ಲಿ ಬದಲಾವಣೆ ಆದರೂ ಸಹ, ಇನ್ಕ್ರೀಸ್ ಆದರೂ ಸಹ ಅದನ್ನು ಕನ್ಸಿಡರೇಷನ್ ಮಾಡೋದಿಲ್ಲ. ಜನರಲಿ ಈ ಒಂದು ನಾಮಿನಲ್ GDP ಜಾಸ್ತಿ ಇರುತ್ತೆ, ರಿಯಲ್ GDP ಕಡಿಮೆ ವ್ಯಾಲ್ಯೂವನ್ನು ಇಲ್ಲಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ದಿ ರಿಯಲ್ GDP ಅಲ್ಲ, ಇಲ್ಲಿ ನಾವು ಬೇಸ್ ಇಯರನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಒಂದು ಪ್ರಾಪರ್ ಡೇಟಾವನ್ನು ನಾವು ಇಲ್ಲಿ ನೋಡ್ಬೋದು ರಿಯಲ್ GDPನಲ್ಲಿ. ಇವಾಗ ಇಲ್ಲಿ ಕೊಟ್ಟಿರುವಂಥ ಒಂದು ಡೇಟಾ ಏನಿದೆಯಲ್ಲ 8.2, ಇದು ರಿಯಲ್ GDPನೇ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಬೇಸ್ ಇಯರನ್ನು ಸಹ ನಾವು ಇನ್ಕ್ಲೂಡ್ ಮಾಡಿದ್ದೀವಿ, ಇನ್ಫ್ಲೇಷನ್ನು ಸಹ ಅಡ್ಜಸ್ಟ್ ಮಾಡಿದ್ದೀವಿ ಅಂತ ಗಮನಿಸ್ಬೋದು. ಜನರಲಿ ನಮ್ಮ ಒಂದು ಗ್ರೋತನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ರಿಯಲ್ GDPನೇ ಬೆಸ್ಟ್ ಅಂತ ಹೇಳ್ಬೋದು. ನಮ್ಮ ಒಂದು ಗ್ರೋತ್ ವಾಲ್ಯೂಮ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಒಂದು ಔಟ್ಪುಟ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ರಿಯಲ್ GDPನೇ ಇಂಪಾರ್ಟೆಂಟ್ ಅಂತ ಗಮನ ಹರಿಸ್ಬೋದು. ಸೊ ಪ್ರಸ್ತುತವಾಗಿ ನಾವು ನೋಡೋದಾದರೆ ಸೆಕ್ಟರ್ ವೈಸ್ ಕಾಂಟ್ರಿಬ್ಯೂಷನ್ ಅಂತ
ನಾವಿಲ್ಲಿ ಮೆನ್ಷನ್ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ, ಸರ್ವಿಸ್ ಸೆಕ್ಟರ್, ಕನ್ಸ್ಟ್ರಕ್ಷನ್ ಸೆಕ್ಟರನ್ನು ನಾವು ತೆಗೆದುಕೊಳ್ಬೋದು. ಅಗ್ರಿಕಲ್ಚರ್ ಸೆಕ್ಟರು ಸಹ ಸ್ವಲ್ಪ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಬಿಕಾಸ್ ಆಫ್ ಮಾನ್ಸೂನ್ ಅನ್ಇವನ್ ಇರೋದ್ರಿಂದ ಇದರ ಒಂದು ಕಾಂಟ್ರಿಬ್ಯೂಷನು ಸಹ ಒಂದು ಮಟ್ಟಿಗೆ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಒಟ್ಟಾರೆಯಾಗಿ ನಮ್ಮ ಒಂದು GDPಗೆ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ಟ್ರಾಂಗ್ ಆಗಿ ಒಂದು ರೀಬೌಂಡ್ ಕಂಡೀಷನನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಲಾಂಗ್ ಟರ್ಮಲ್ಲಿರುವಂಥ ಒಂದು ಇಂಟರ್ಪ್ರಿಟೇಷನನ್ನು ನೋಡುವಂಥದ್ದಾದರೆ ಅಂದರೆ ಇದು ಪಾಸಿಟಿವ್ ಸೈನನ್ನೇ ತೋರಿಸ್ತಾ ಇದೆ. ಲಾಂಗ್ ಟರ್ಮಲ್ಲಿ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಭಾರತ ಅನಿಸ್ಕೊಳ್ಳುತ್ತೆ. ಸೊ ಇದರಿಂದ ಮ್ಯಾನುಫ್ಯಾಕ್ಚರಿಂಗಲ್ಲಿ ರಿವೈವ್ ಆಗೋದು, ಮ್ಯಾನುಫ್ಯಾಕ್ಚರಿಂಗಿಂದ ಜಾಬ್ ಕ್ರಿಯೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತಲೇ ನಾವಿಲ್ಲಿ ಗಮನಿಸ್ಬೋದು. ಈವನ್ ಸರ್ವಿಸ್ ಸೆಕ್ಟರು ಸಹ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ ಎಕ್ಸ್ಪೋರ್ಟಿಗೂ ಸಹ ನಾವು ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಗಮನಿಸ್ಬೋದು. ದ ಕನ್ಸರ್ನ್ ಬೇಸಿಕಲಿ ಅಂತಂದರೆ ಇವಾಗ ಡಿಮ್ಯಾಂಡು ಸಹ ಇಂಪಾರ್ಟೆಂಟ್ ಅಲ್ವಾ. ರೂರಲ್ ಏರಿಯಾದಲ್ಲಿ ಇರುವಂಥ ಒಂದು ಡಿಮ್ಯಾಂಡು ಅಷ್ಟೊಂದು ಸರಿಯಾಗಿಲ್ಲ, ಅಂದರೆ ಅನ್ಇವನ್ ಕಂಟೆಕ್ಸ್ಟನ್ನು ನಾವು ನೋಡ್ತಾ ಇದ್ದೀವಿ. ಸೊ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇಲ್ಲ, ಅನ್ಇವನ್ ರೂರಲ್ ಡಿಮ್ಯಾಂಡ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಅಗ್ರಿಕಲ್ಚರ್ ಸ್ಟ್ರೆಸ್ ಕ್ರಿಯೇಟ್ ಆಗಿದೆ. ಮಾನ್ಸೂನ್ ಒಂದು ವೊಲೆಟಾಲಿಟಿಯಿಂದಾಗಿ ಅಗ್ರಿಕಲ್ಚರ್ ಸ್ಟ್ರೆಸ್ಸು ಸಹ ಕ್ರಿಯೇಟ್ ಆಗಿದೆ. ಹಾಗೂ ಇವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅಷ್ಟೊಂದು ನಾವು ಪ್ರೈವೇಟ್ ಇನ್ವೆಸ್ಟ್ಮೆಂಟಿಂದ ಪಾಸಿಟಿವ್ ಔಟ್ಕಮನ್ನು ತರಲಿಕ್ಕೆ ಆಗ್ತಾಯಿಲ್ಲ. ಅದಿನ್ನು ರಿಕವರಿ ಸ್ಟೇಜಲ್ಲೇ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಎಕ್ಸ್ಪೋರ್ಟು ಸಹ ತುಂಬ ಇಂಪ್ಯಾಕ್ಟನ್ನು ಕಾಸ್ ಮಾಡ್ತಾ ಇರೋದ್ರಿಂದ ಡಿಮ್ಯಾಂಡು ಸಹ ಸ್ಲೋ ಡೌನ್ ಆಗಿದೆ. ಸೊ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಡಿಮ್ಯಾಂಡು ಆಟೋಮೆಟಿಕ್ಲಿ ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನ ರಿಫ್ಲೆಕ್ಟ್ ಮಾಡುತ್ತಲ್ವ. ಸೊ ನಾವು ಇವತ್ತು ಸ್ಟ್ರಾಂಗ್ ಆಗ್ತೀವಿ ಅಂತಂದರೆ ಡಿಮ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಮ್ಯಾಂಡ್ ಆಧಾರದ ಮೇಲೆ ಸಪ್ಲೈ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಪರ್ಟಿಕ್ಯುಲರ್ಲಿ ಈ ಇಶ್ಯೂನಲ್ಲಿ ಕಾನ್ಸಿಕ್ವೆನ್ಸಸ್ಗಳು ಏನಿದೆ, GDPನಲ್ಲಿ ಆಗ್ತಾ ಇರೋಂಥ ಬದಲಾವಣೆಗೆ ಇನ್ಫ್ಲುಯೆನ್ಸ್ ಫ್ಯಾಕ್ಟರ್ ಏನಿದೆ ಅಂತ ನಾವು ಅನಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ನ್ಯಾಷನಲ್ ಅಕೌಂಟಿಂಗ್ ಮಾಡ್ತಾ ಇದೆಯಲ್ಲ, ಈ ಒಂದು GDPಯನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನೀವು ಸ್ಟ್ಯಾಟಿಕ್ ಪೋರ್ಷನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಾರಿ ಚರ್ಚೆ ಮಾಡಿರ್ತೀರಾ ಅಥವಾ ಅದರ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿರ್ತೀರಾ. ಈ ಒಂದು GDPಗೆ ಸಂಬಂಧಿಸಿದಂತೆ ಯಾರು ಈ ಒಂದು ಡೇಟಾವನ್ನು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಡಿಲೇ ಇನ್ ಗೆಟಿಂಗ್ ಸಿಂಟ್ಯಾಕ್ಟಿಕ್ ಫೋಮ್ ಹಿಟ್ಸ್ ಸಮುದ್ರಯಾನ್. ಈ ಒಂದು ಇಶ್ಯೂನ GS ಪೇಪರ್ 3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟಲ್ಲಿ ಏನಾದರೂ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಇದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದರಲ್ಲೂ ಭಾರತದ ಒಂದು ಡೀಪ್ ಓಷನ್ ಮಿಷನ್ ಅಂತ ಬಂದಾಗ ಇಂಡಿಯನ್ ಓಷನನ್ನು ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೆ ಈ ಒಂದು ಮಿಷನ್ ಸಹಕಾರಿ ಆಗಿದೆ ಅಂತಲೇ ಹೇಳ್ಬೋದು. ಇದೊಂದು ಎಕನಾಮಿಕ್ ಆಸ್ಪೆಕ್ಟ್ಸನ್ನು ಸಹ ಭಾರತಕ್ಕೆ ತಂದುಕೊಡಲಿದೆ ಮುಂದಿನ ಒಂದು ಹಂತದಲ್ಲಿ. ಸೊ ಹಾಗಾಗಿ ಅದರಡಿನಲ್ಲಿ ತಂದಿರುವಂಥ ಈ ಒಂದು ಸಮುದ್ರಯಾನ್ ಯೋಜನೆಯಲ್ಲಿ ಫಸ್ಟ್ ಮ್ಯಾನ್ಡ್ ಡೀಪ್ ಸಿ ಸಬ್ಮರ್ಸಿಬಲ್ ಮಿಷನ್ ಅಂತಲೇ ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ನೋಡಿ 6000 ಮೀಟರ್ಸ್ ಡೆಪ್ತನ್ನು ರೀಚ್ ಮಾಡಲಿಕ್ಕಂತಲೇ ಈ ಒಂದು ಮತ್ಸ್ಯ 6000 ಅಂತಕ್ಕಂಥ ಒಂದು ಪ್ರೋಟೋಟೈಪನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸಬ್ಮರ್ಸಿಬಲ್ ಕಂಡೀಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಅಂದರೆ ಪರ್ಟಿಕ್ಯುಲರ್ಲಿ ಈ ಒಂದು ಮಿಷನ್ನ ಇಂಪಾರ್ಟೆನ್ಸ್ ಏನಂತಂದರೆ ಸೀ ಬೆಡ್ಡನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಅಲ್ಲಿರುವಂಥ ಒಂದು ಸಾಯಿಲನ್ನು ಕಲೆಕ್ಟ್ ಮಾಡ್ಕೊಂಡು ಬರಲಿದೆ, ರಾಕ್ ಸ್ಯಾಂಪಲ್ಸನ್ನು ಸಹ ತೆಗೆದುಕೊಂಡು ಬರಲಿದೆ ಅಂತ ಹೇಳ್ಬೋದು. ಅಗೇನ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಏನು ಕರಿತೀವಿ, ಸೊ ಪಾಲಿಮೆಟಾಲಿಕ್ ನೋಡ್ಯೂಲ್ಸನ್ನು ತರಲಿಕ್ಕೆ ಇದು ಸಹಕಾರಿ ಆಗಿದೆ ಅಂತ ಹೇಳ್ಬೋದು. ಇದರಿಂದ ಒಂದು ಮೈನಿಂಗ್ ಆ್ಯಕ್ಟಿವಿಟಿಯನ್ನು ಸಹ ಇದು ಎನ್ಹಾನ್ಸ್ ಮಾಡಲಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ರಿಸರ್ಚ್ಗೋಸ್ಕರ ಅಂತಲೇ ಡೀಪ್ ಓಷನ್ಗೆ ಸಂಬಂಧಪಟ್ಟಂಥ ಒಂದು ರಿಸರ್ಚ್ ಮಾಡಲಿಕ್ಕಂತಲೇ, ಬಿಕಾಸ್ ಅಲ್ಲಿ ಸಾಕಷ್ಟು ರೇರ್ ಅರ್ತ್ ಮೆಟಲ್ಸ್ಗಳಿದ್ದಾವೆ, ನಿಕ್ಕಲ್, ಕೋಬಾಲ್ಟ್, ಮ್ಯಾಂಗ್ನೀಸ್ ಇವೆಲ್ಲನೂ ಸಹ ತುಂಬ ಇಂಪಾರ್ಟೆಂಟು ಸ್ಟ್ರಾಟಜಿಕಲಿ. ಹಾಗಾಗಿ ಈ ಒಂದು ಮಿಷನನ್ನು ಭಾರತ ಲಾಂಚ್ ಮಾಡ್ತಾ ಇದೆ ಅಂತಲೇ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿರುವಂಥ ಕೆಲವೊಂದಿಷ್ಟು ಟೆಕ್ನಿಕಲ್ ಕಾಂಪೋನೆಂಟ್ಸ್ಗಳಂತಲೇ ನಾವು ನೋಡುವಂಥದ್ದಾದರೆ ಪರ್ಟಿಕ್ಯುಲರಿ ಈ ಒಂದು ಪ್ರೋಟೋಟೈಪ್ ನಡಿನಲ್ಲಿ ಸ್ಪೆರಿಕಲ್ ಪ್ರೆಷರ್ ಹಾಲನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸ್ಪೆರಿಕಲ್ ಪ್ರೆಷರ್ ಹಾಲ್ ಅನ್ನುವಂಥದ್ದಾಗಿದೆ. ಸೊ ಇಲ್ಲಿ ಒಂದು ಟಿಟ್ಯಾನಿಯಂ ಅಲಾಯ್ ಸ್ಪಿಯರನ್ನು ಸಹ ಮೆನ್ಷನ್ ಮಾಡ್ತಾ ಇದ್ದಾರೆ. ಜನರಲಿ ಇದೊಂದು ನಿಯರ್ಲಿ 600 ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಸಹ ತಡೆಗಟ್ಕೊಳ್ಳೋಂಥ ಅಥವಾ ವಿತ್ಸ್ಟ್ಯಾಂಡ್ ಆಗ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಸಿಂಟ್ಯಾಕ್ಟಿಕ್ ಫೋಮ್ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡಿದಾರಲ್ಲ, ಇಲ್ಲಿ ಸಿಂಟ್ಯಾಕ್ಟಿಕ್ ಫೋಮ್ ಅಂತ ಅಂದರೆ ಬಯಾನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ. ಸೊ ಬಯಾನ್ಸಿಯನ್ನು ಮೇಂಟೈನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಸಬ್ಮರ್ಸಿಬಲ್ ಫ್ಲೋಟ್ ಆಗಬೇಕಲ್ಲ, ಸರಿಯಾಗಿ ಒಂದು ಫ್ಲೋಟಿಂಗ್ ಕಂಡೀಷನ್ಸನ್ನು ಸೀನಲ್ಲಿ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಈ ಒಂದು ಸಿಂಟ್ಯಾಕ್ಟಿಕ್ ಫೋಮ್ ನಡಿಯಲ್ಲಿ ಗಮನ ಹರಿಸುವಂಥದ್ದಾದರೆ ಯಾವ ರೀತಿಯಂಥ ಕಾಂಪೋನೆಂಟ್ಸನ್ನು ಮಾಡಿದ್ದಾರೆ. ಇವಾಗ ನೋಡಿ, ಒಂದು ಗ್ಲಾಸ್ ರಿಲೇಟೆಡ್ ಇರತಕ್ಕಂತಹ ಮೈಕ್ರೋಸ್ಪಿಯರ್ಸ್ಗಳು, ಮೈಕ್ರೋಸ್ಪಿಯರ್ಸ್ಗಳನ್ನು ಪರ್ಟಿಕ್ಯುಲರ್ಲಿ ಒಂದು ರೆಸಿನ್ ಮ್ಯಾಟ್ರಿಕ್ಸ್ನಲ್ಲಿ
ಎಂಬೀಡ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಒಂದು ರೆಸಿನ್ ಮ್ಯಾಟ್ರಿಕ್ಸ್ ನಡಿಯಲ್ಲಿ ಎಂಬೀಡ್ ಮಾಡಿರೋದ್ರಿಂದ ಒಂದು ಬಯಾನ್ಸಿಯನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಒಂದು ಕಾಂಪ್ರಿಹೆನ್ಸಿವ್ ಸ್ಟ್ರೆಂತನ್ನು ಸಹ ನಾವು ಇಲ್ಲಿ ಗಮನ ಹರಿಸ್ಬೋದು. ರೆಸಿಸ್ಟೆನ್ಸ್ ಕೆಪಾಸಿಟಿ ಎನ್ಹ್ಯಾನ್ಸ್ ಆಗುತ್ತೆ. ಸಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೆಷರನ್ನು ತಡೆಗಟ್ಟಲಿಕ್ಕೆ ಅಥವಾ ಅಲ್ಲಿ ಒಂದು ವಿತ್ ಹೋಲ್ಡ್ ಮಾಡಲಿಕ್ಕೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ಒಂದು ಬಯಾನ್ಸಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಇದರ ಒಂದು ಯುಟಿಲಿಟಿ ನಿಮ್ಮ ಡೈರೆಕ್ಟಾಗಿ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ ಪ್ರಿಲಿಮ್ಸ್ ಕ್ವಶನ್ ಸಿಂಟ್ಯಾಕ್ಟಿಕ್ ಫೋಮನ್ನು ಎದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಇವಾಗ ಬಯಾನ್ಸಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಡೀಪ್ ಸಿ ಸಬ್ಮರ್ಸಿಬಲ್ ಕಂಡೀಷನಲ್ಲಿ ಒಂದು ಬಯಾನ್ಸಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಂತ. ಹಾಗೂ ಮತ್ಸ್ಯ ಯೋಜನೆ ಈಗ 6000 ಏನಿದೆ ಅದರ ಒಂದು ಏಮ್ ಯಾವ ರೀತಿಯಾಗಿದೆ, ಎಷ್ಟು ಮೀಟರ್ಸ್ ಅನ್ನೋದು ರೀಚ್ ಮಾಡಲಿಕ್ಕೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ ಅನ್ನುವಂಥದ್ದಾಗಿರ್ಬೋದು. ಅಥವಾ ಒಂದು ಪ್ರೆಷರ್ ಹಾಲ್ ಅಂತ ನಾವು ಏನು ಕನ್ಸಿಡರ್ ಮಾಡಿದ್ವಿ, ಇಲ್ಲಿ ಬಳಕೆ ಮಾಡಿರುವಂಥ ಒಂದು ಕಾಂಪೊನೆಂಟ್ ಯಾವುದು, ಟಿಟಾನಿಯಂ ಅಲಾಯ್ ಅನ್ನುವಂಥದ್ದಾಗಿಯೂ ಸಹ ಗಮನ ಹರಿಸ್ಬೋದು. ಸೊ ಇಲ್ಲಿ ನಿಮ್ಗೆ ಒಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ ಡೀಪ್ ಓಷನ್ ಮಿಷನ್ ಅಂತ ಏನಿದೆಯಲ್ಲ, ಸೊ ಈ ಒಂದು ಡೀಪ್ ಓಷನ್ ಮಿಷನನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟಿಂಗ್ ಮಾಡ್ತಕ್ಕಂಥ ಒಂದು ಏಜೆನ್ಸಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜನರಲಿ ಈ ಒಂದು ಸಮುದ್ರಯಾನದ ಇಂಪಾರ್ಟೆನ್ಸ್ ಏನಿದೆ, ಸೊ ಯಾಕಿದು ನಾವು ಇಷ್ಟೊಂದು ಸಿ ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ, ಇದೊಂದು ಲಾಜಿಸ್ಟಿಕಲಿ ಭಾರತಕ್ಕೆ ಒಂದು ಸಪೋರ್ಟನ್ನು ಕೊಟ್ಟುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಒಂದು ಎಕೋಸಿಸ್ಟಮ್ ಯಾವ ರೀತಿಯಾಗಿದೆ ಅಂತ ಸ್ಟಡಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಲ್ಲಿರುವಂಥ ಒಂದು ಸ್ಪೀಷೀಸ್ಗಳಿಗೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಮರೈನ್ ಬಯೋಡೈವರ್ಸಿಟಿ, ಸೊ ಎನ್ವಿರಾನ್ಮೆಂಟಲ್ಲೂ ಸಹ ಇದು ನಮಗೆ ಸಹಕಾರಿಯಾಗುತ್ತೆ. ಲಾಜಿಸ್ಟಿಕಲ್ಲೂ ಸಹ ತುಂಬ ಸಹಕಾರಿ ಆಗ್ತಾ ಇರೋದನ್ನು ನೋಡ್ಬೋದು. ಇವಾಗ ನೋಡಿ ಆಲ್ರೆಡಿ ಸಾಕಷ್ಟು ಸಪ್ಲೈ ಚೈನಲ್ಲಿ ವಲ್ನರಬಿಲಿಟಿ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಇವಾಗ ರೇರ್ ಮೆಟಲ್ಸ್ಗಳಂತ ಏನಿರುತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಇವಾಗ ನಾವು ಎಕ್ಸ್ಪ್ಲೋರೇಷನ್ ಮಾಡ್ತಾ ಹೋದರೆ ಇದು ನಮಗೆ ಸಪೋರ್ಟ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಆ ಒಂದು ಹಂತದಲ್ಲಿ ಟೆಕ್ನಿಕಲಿ ಇದೊಂದು ಚಾಲೆಂಜಸನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ GPS ಹೆಂಗೆ ಮಾಡಬೇಕು, ಬಯಾನ್ಸಿ ಮಟೀರಿಯಲ್ಸ್ಗಳು ಡಿಲೇ ಮಾಡಿದರೆ ಇವೆಲ್ಲ ಇದ್ದಾವೆ. ಸೊ ಅದನ್ನು ಮಾಡೋದಕ್ಕೋಸ್ಕರನೇ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಟೆಸ್ಟಿಂಗ್ ಮೆಥಡಾಲಜಿಯ ಮುಖಾಂತರ ಮತ್ತು ಮನುಷ್ಯರನ್ನು ಕಳಿಸೋದ್ರ ಮುಖಾಂತರ ಸೊ ಪ್ರಾಪರಾಗಿ ಒಂದು ಎಂಡ್ ರಿಸಲ್ಟನ್ನು ತೆಗೆದುಕೊಳ್ಬೇಕು ಅಂತ ಭಾರತ ಮುಂದಾಗಿದೆ ಅಂತ ನಾವು ಗಮನಿಸ್ಬೋದು. ಸೊ ಈ ಒಂದು ಇಶ್ಯೂ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಡೀಪ್ ಓಷನ್ ಮಿಷನ್ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಅದರ ಅಡಿನಲ್ಲಿರುವಂಥ ಈ ಒಂದು ಪ್ರಾಜೆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 3 ಸ್ಟಾರನ್ನು ಹಾಕ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಮರೆಯುವಂತಲೇ ಇಲ್ಲ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ WHO ಕಾಲ್ಸ್ ಆನ್ ಕಂಟ್ರೀಸ್ ಟು ಮೇಕ್ ಫರ್ಟಿಲಿಟಿ ಕೇರ್ ಸೇಫರ್ ಆ್ಯಂಡ್ ಅಫೋರ್ಡೆಬಲ್. ಸೊ ಈ ಒಂದು ಇಶ್ಯೂ ನಾಡಿನಲ್ಲಿ ಪರ್ಟಿಕ್ಯುಲರ್ಲಿ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತಹ ಕೇಸಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡ್ಬೋದು. WHOನ ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ ಗಮನ ಹರಿಸುವಂಥದ್ದಾದರೆ 6 ಜನ ಅಡಲ್ಟಲ್ಲಿ ಒಬ್ರಿಗಾದ್ರೂ ಈ ಒಂದು ಇನ್ಫರ್ಟಿಲಿಟಿ ಕಂಡೀಷನ್ ಇರುತ್ತೆ ಅನ್ನುವಂಥದ್ದಾಗಿ ನೋಡ್ಬೋದು. ಸೊ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಫ್ಯಾಕ್ಟರು ಸಹ ಈ ಒಂದು ಇನ್ಫರ್ಟಿಲಿಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುವಂಥದ್ದಾಗಲಿ. ಇವಾಗ ಯಾಕೆ ಈ ಒಂದು ಇನ್ಫರ್ಟಿಲಿಟಿ ಕೇಸಸ್ಗಳು ಜಾಸ್ತಿ ಆಗಿದ್ದಾವೆ ಅಂತ ನಾವು ನೋಡ್ಬೋದು ಅಂದರೆ ಅರ್ಬನ್ನ ಒಂದು ಲೈಫ್ ಸ್ಟೈಲ್. ಸೊ ಇವಾಗ ಬದಲಾಗುತ್ತಿರುವಂಥ ಜೀವನ ಶೈಲಿ ಅಂತಲೇ ಅಂದಾಗ ಎಲ್ಲರಿಗೂ ಸಹ ಒಂದು ಒತ್ತಡ ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನು ಸಹ ಜಾಸ್ತಿ ಆಗ್ತಾ ಇದೆ. ಇದು ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಲೇಟಾಗಿ ಆಗ್ತಾ ಇರುವಂತಹ ಮದುವೆ, ಸೊ ಡಿಲೇಡ್ ಮ್ಯಾರೇಜಸ್, ಇವೆಲ್ಲವೂ ಸಹ ರೀಸನ್ಸ್ಗಳಂತಲೇ ನಾವಿಲ್ಲಿ ಹೇಳ್ಬೋದು. ಇವಾಗ ನೋಡಿ ಮೋಸ್ಟ್ ಆಫ್ ದ ಕಂಟ್ರಿ ಅದರಲ್ಲೂ ಈ ಒಂದು ಫರ್ಟಿಲಿಟಿ ಕೇರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದೊಂದು ಎಡಿಷ್ನಲ್ ಆಗಿರುವಂಥ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದಲ್ವಾ. ಸೊ ಇವಾಗ ನಾರ್ಮಲ್ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಎಕ್ಸ್ಪೆಂಡಿಚರ್ ಮಾಡೋದು ಹೊರತಾಗಿ ನಾವು ಎಡಿಷ್ನಲ್ ಆಗಿ ಮಾಡಬೇಕಾಗುತ್ತೆ. ಈ ಒಂದು ಇನ್ಫರ್ಟಿಲಿಟಿಯಿಂದ ಎಕ್ಸ್ಟ್ರಾ ಕೇರನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಅಂದಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದಲ್ವಾ. ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ಇದೇ ಇದೆ. ಸೊ ಇವಾಗ ನೋಡಿ IVFಗೆ ಸಂಬಂಧಪಟ್ಟಂತೆ ಇನ್ವಿಟ್ರೋ ಫರ್ಟಿಲೈಜೇಷನ್ಗೆ ಸಂಬಂಧಿಸಿದಂತೆ ತಗೊಳ್ಕೊಳ್ಳುವಂಥ ಒಂದು ಟ್ರೀಟ್ಮೆಂಟ್ನಲ್ಲಿನೂ ಸಹ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಅವ್ರು ಮಾಡಬೇಕಾಗುತ್ತೆ ಅನ್ನೋಂಥದ್ದಾಗಲಿ. ಸೊ ಒಂದು ಹೌಸ್ ಹೋಲ್ಡಲ್ಲಿ ಬರ್ತಾ ಇರುವಂಥ ಇನ್ಕಮ್ಗಿನೂ ಜಾಸ್ತಿ ಸಹ ನಾವಿಲ್ಲಿ ಕೊಡಬೇಕು. ಕೇವಲ ಒಂದೇ ಒಂದು IVFಲ್ಲಿರುವಂಥ ಸೈಕಲನ್ನು ನಾವು ಮೀಟ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ವಿ. ಇದರಿಂದ ಒಂದು ಡೆಟ್ ಕ್ರೈಸಿಸ್ಸು ಜಾಸ್ತಿ ಆಗುತ್ತೆ ಅಂತ ಗಮನಿಸ್ಬೋದು. ಫೈನಾನ್ಷಿಯಲ್ ಹಾರ್ಡ್ಶಿಪ್ ಅಂತ ನಾವು ನೋಡ್ಬೋದು. ಹಾಗೂ ಇವಾಗ ಪೂವರ್ ಆಗಿರುವಂಥದ್ದಾಗಿರ್ಬೋದು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳಿಗೆ ಇದು ಎಕ್ಸೆಸಿಬಿಲಿಟಿ ಇಲ್ಲದೆ ಇರುವಂಥ ಕಂಟೆಕ್ಸ್ಟು ಸಹ ಜಾಸ್ತಿ ಇದೆ. ಇವಾಗ ಈ ಎಮೋಷ್ನಲ್ ಬರ್ಡನ್ ಅನ್ನೋದು ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಡಿಪ್ರೆಷನ್, ಎಂಗ್ಸೈಟಿ, ಮ್ಯಾರಿಟಲ್ ಸ್ಟ್ರೆಸ್ ಆಗಿರ್ಬೋದು, ಸೋಷಿಯಲ್ ಸ್ಟಿಗ್ಮಾ ಆಗಿರ್ಬೋದು, ಇವೆಲ್ಲ ಇಶ್ಯೂಸ್ಗಳು ಸಹ ಮೆಂಟಲ್ ಹೆಲ್ತ್ಗೂ ಸಹ ದಾರಿ ಮಾಡಿಕೊಡ್ತಾ ಇದೆ. ಇದರಿಂದ ಇನ್ಫರ್ಟಿಲಿಟಿನೂ ಸಹ ಒಂದೆಡೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿ WHO ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಅಥವಾ ಫ್ರೇಮ್ವರ್ಕನ್ನು ಯಾವ ರೀತಿಯಾಗಿ ತರಬೇಕು ಅಂತ ರಾಷ್ಟ್ರಗಳಿಗೆ ಕೊಡ್ತಾ ಇದ್ದಾರೆ. ಹೇಗೆ ಈ ಒಂದು ಇಶ್ಯೂವನ್ನು
ಕ್ಯೂರ್ ಮಾಡಬೇಕು. ಸೊ ಪ್ರಸ್ತುತವಾಗಿ ಪ್ರಿವೆನ್ಷನ್ ನಡಿನಲ್ಲಿ ನಾವು ಒಂದು ಫ್ರೇಮ್ವರ್ಕನ್ನು ತರಬೇಕು. ಪ್ರಿವೆನ್ಷನನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಡಯಾಗ್ನೋಸನ್ನು ಮಾಡಬೇಕು. ಸೊ ಈಸಿಯಾಗಿ ಡಯಾಗ್ನೋಸ್ ಮಾಡೋದ್ರಿಂದ ನಾವು ಕ್ಲಿನಿಕಲಿ ಒಂದು ಮ್ಯಾನೇಜ್ಮೆಂಟನ್ನು ಮಾಡ್ಬೋದಲ್ಲ, ಅವ್ರಿಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಸರ್ಕಾರ ಹೇಗೆ ಮುಂದಾಗ್ತಾ ಇದೆ, ಹಾಗೂ ಮೊದಲು ಸೈಕಾಲಜಿಕಲ್ ಪ್ರೆಷರ್ಗಳೇನಿದೆ ಅಥವಾ ಸೈಕಲಾಜಿಕಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ಸೋಷಿಯಲ್ ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ನಮ್ಮ ಒಂದು ಹೆಲ್ತ್ ಸಿಸ್ಟಮಲ್ಲೂ ಸಹ ರೀಫಾರ್ಮನ್ನು ತರೋದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಸೊ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ನಾವಿಲ್ಲಿ ತೋರಿಸ್ಬೇಕು. ಬಿಕಾಸ್ ಇವೆಲ್ಲ ಇಶ್ಯೂಸನ್ನು ಹೋಗಲಾಡಿಸ್ಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಅವರು ಇವತ್ತು ಒಂದು ಹೆಲ್ತ್ ಸಿಸ್ಟಮ್ನಲ್ಲಿ ಇರುವಂಥ ಒಂದು ಸರ್ವಿಸಸನ್ನು ಸರಿಯಾಗಿ ತೆಗೆದುಕೊಳ್ಬೇಕಲ್ವಾ. ಸೊ ಸರ್ವಿಸಸನ್ನು ತೆಗೆದುಕೊಳ್ಬೇಕು ಅಂತಂದರೆ ಇಲ್ಲಿ ಕಾಸ್ಟ್ ಎಫೆಕ್ಟಿವ್ನೆಸ್ಸು ತುಂಬ ಇಂಪಾರ್ಟೆಂಟು. ಸೊ ಕಾಸ್ಟ್ ಎಫೆಕ್ಟಿವ್ನೆಸ್ಗೆ ಸಂಬಂಧಪಟ್ಟಂಥ ಒಂದು ಅಫೋರ್ಡೆಬಲ್ ಟೆಕ್ನಿಕ್ಕನ್ನು ತರಬೇಕು ಅಂತ ಲೋ ಡಯಾಗ್ನೋಸ್ಟಿಕ್ ಮೆಥಡ್ಸ್ಗಳನ್ನು ಇಡುವಂಥದ್ದಾಗಲಿ, ಎಲ್ಲೆಲ್ಲಿ ಕಾಂಪ್ಲೆಕ್ಸಿಟಿ ಇರುತ್ತೆ ಅಥವಾ ಪರ್ಟಿಕ್ಯುಲರ್ಲಿ ಒಂದು ಅಸಿಸ್ಟೆಡ್ ರೀಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿರುತ್ತಲ್ಲ, ಈ ಒಂದು ರೀಪ್ರೊಡಕ್ಷನ್ ರಿಲೇಟೆಡ್ ಇರತಕ್ಕಂಥ ಮೆಥಡಾಲಜಿನಲ್ಲಿ ಒಂದು ಕಾಂಪ್ಲೆಕ್ಸಿಟಿಯನ್ನು ತುಂಬ ಕಡಿಮೆ ಮಾಡಬೇಕು, ಪ್ರೋಟೋಕಾಲ್ಸ್ಗಳನ್ನು ರೆಡ್ಯೂಸ್ ಮಾಡಬೇಕು. ಆಟೋಮೆಟಿಕ್ಲಿ ಕಾಸ್ಟ್ ಎಫೆಕ್ಟಿವ್ನೆಸ್ಸು ಸಹ ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಂದರೆ ಕಾಸ್ಟು ಸಹ ಕಡಿಮೆ ಆಗುತ್ತೆ ಅಂತ. ಸೊ ಇವಾಗ ನೋಡಿ, ಇವಾಗ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ ಇಶ್ಯೂನ ನಾವು ನೋಡಿದಾಗ ನಮ್ಮ ಒಂದು ನ್ಯಾಷನಲ್ ಹೆಲ್ತ್ ಸಿಸ್ಟಮನ್ನು ಸಹ ಇದು ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ನಮ್ಮ ದೇಶದಲ್ಲಿ ಒಂದು ನ್ಯಾಷನಲ್ ಸಿಸ್ಟಮ್ ಹೆಲ್ತ್ ಯಾವ ರೀತಿಯಾಗಿದೆ ಅಂತ. ಪರ್ಟಿಕ್ಯುಲರ್ಲಿ ಇವಾಗ ನಾವು ಒಟ್ಟಾರೆಯಾಗಿ ಎಲ್ಲ ಹೆಲ್ತನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಇವಾಗ ನೋಡಿ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಇರುತ್ತೆ ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಫೋಕಸನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಇನ್ಫರ್ಟಿಲಿಟಿನೂ ಸಹ ನಾವು ಯಾಕೆ ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ಸ್ಟ್ರಾಟಜಿನಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಪಬ್ಲಿಕ್ ಹೆಲ್ತ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಯಾಕೆ ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡಬಾರ್ದು, ಇನ್ಶೂರೆನ್ಸನ್ನು ನಾವು ಇಲ್ಲಿ ಯಾಕೆ ಪ್ರೊವೈಡ್ ಮಾಡಬಾರ್ದು, ಅದರಲ್ಲೂ ಪ್ರೈಮರಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ನಾವು ಯಾಕೆ ಈ ಒಂದು ಇನ್ಫರ್ಟಿಲಿಟಿಯನ್ನು ಇಂಟಿಗ್ರೇಟ್ ಮಾಡ್ಬೋದಲ್ವಾ ಅಂತ WHO ಗೈಡ್ಲೈನ್ಸನ್ನು ಕೊಡ್ತಾ ಇದೆ. ಅಂದರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಅದು. ಹಾಗೂ ಇವಾಗ ಪ್ರಿವೆನ್ಷನ್ಗೆ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ನೋಡಿ, ಯಾವಾಗ ಇನ್ಫರ್ಟಿಲಿಟಿ ಆಗುತ್ತಲ್ಲ ಕೆಲವೊಂದಿಷ್ಟು ಇಶ್ಯೂಸ್ಗಳಿರುತ್ತೆ, ಸಿಂಪಲ್ ಇಶ್ಯೂಸ್ಗಳು. ಫಾರ್ ಎಕ್ಸಾಂಪಲ್ ಟೊಬ್ಯಾಕೋ ಕನ್ಸಂಪ್ಷನ್ ಆಗಿರ್ಬೋದು, ಒಬೆಸಿಟಿ ಆಧಾರದ ಮೇಲೆ ಪುವರ್ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಲೇಟ್ ಮ್ಯಾರೇಜಸ್ಗಳಾಗಿರ್ಬೋದು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ಗಳಿರುತ್ತೆ, ಅವನ್ನ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಇವುಗಳನ್ನೆಲ್ಲವನ್ನು ಗಮನ ಹರಿಸಿದಾಗ ನಾವು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ತಡೆಗಟ್ಟಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಿವೆನ್ಷನ್ಸನ್ನು ಮೊದಲ ಹಂತದಲ್ಲಿ ತರಬೇಕು. ಲೈಫ್ ಸ್ಟೈಲ್ ಅಂತ ಬಂದಾಗ ಒಂದು ಹೆಲ್ದಿ ಡಯಟನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ತರಬೇಕು. ಬೇಸ್ಡ್ ಅಪಾನ್ ದಿ ಪಾಲಿಸಿ ಇಂಟರ್ವೆನ್ಷನ್ ಮುಖಾಂತರ ಹೆಲ್ದಿ ಡಯಟ್ ಅಂದರೆ ಏನು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ವೇಟ್ ಮ್ಯಾನೇಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇದಕ್ಕೆ ಸಂಬಂಧಿಸಿದಂಥ ಒಂದು ಎಜುಕೇಷನನ್ನು ಶಾಲೆಗಳಲ್ಲೇ ಕೊಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಮತ್ತು ಟ್ರೀಟ್ಮೆಂಟ್ಗಳ ಒಂದು ಮಾಡೆಲನ್ನು ಸಹ ನಾವು ಜಾಸ್ತಿ ಎನ್ಹ್ಯಾನ್ಸ್ ಮಾಡಬೇಕು ಅಂತ, ಪ್ರೋಗ್ರೆಸಿವ್ ಆಗಿರುವಂತೆ ಮಾಡಬೇಕು. ಸಿಂಪಲ್ ಆಗಿರುವಂಥ ಒಂದು ಟ್ರೀಟ್ಮೆಂಟ್ನಿಂದ ಕೆಲವೊಂದು ಸರ್ತಿ ಏನಾಗುತ್ತೆ ಕಾಂಪ್ಲೆಕ್ಸ್ ಇಂಟರ್ವೆನ್ಷನ್ನ ಒಂದು ಅವಶ್ಯಕತೆ ಇರುತ್ತೆ. ಒಂದೊಂದು ಸರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಇವಾಗ ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನು ನಾವು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಹೋಗಲಾಡಿಸ್ಬೋದು. ಸೊ ಬೇಸಿಕ್ ಡಯಾಗ್ನೋಸ್ಟಿಕ್ನಲ್ಲಿ ಬದಲಾವಣೆಯನ್ನು ಮಾಡಬೇಕು. ಇವಾಗ ನೋಡಿ ಸಿಂಪಲಿಸ್ಟಿಕ್ ಆಗಿ ತೊಗೊಂಬರೋಕ್ಕೆ ಟ್ರೈ ಮಾಡಿ, ಕಾಂಪ್ಲೆಕ್ಸ್ ಆಗಿರೋದು ಬೇಡ ಅಂತ ಆಲ್ರೆಡಿ ನೋಡಿದ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬ ಇರೋದ್ರಿಂದ, ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಕೌನ್ಸಿಲಿಂಗ್ ಇದ್ದರೆ ಸಾಕಾಗುತ್ತೆ. ಎಷ್ಟೋ ಸರ್ತಿ ಸೈಕಾಲಜಿಕಲ್ ಸಪೋರ್ಟ್ನ ಮುಖಾಂತರ ಇಶ್ಯೂಸನ್ನು ನಾವು ಹೋಗಲಾಡಿಸ್ಬೋದು ಅಂತ. ಸ್ಥಳೀಯವಾಗಿರ್ತಕ್ಕಂಥ ಪ್ರೈಮರಿ ಹೆಲ್ತ್ ಸಿಸ್ಟಮ್ನ ಮುಖಾಂತರ ಅಥವಾ ಅಲ್ಲಿರುವಂಥ ಒಂದು ರಿಸೋರ್ಸಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ, ಅವೇರ್ನೆಸ್ಸನ್ನು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ ನಾವು ಲೋಕಲ್ ಅಡಾಪ್ಟೇಷನ್ಸನ್ನು ಮಾಡಬೇಕು ಅಂತ WHO ಎನ್ಹ್ಯಾನ್ಸನ್ನು ಮಾಡಿದೆ. ಸೊ ಜನರಲಿ ಇವಾಗ ನೋಡಿ ಭಾರತದಲ್ಲಿ ಒಂದು ಫರ್ಟಿಲಿಟಿ ಕೇರ್ ಅಂತ ಬಂದಾಗ ಗ್ಯಾಪ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಜಾಸ್ತಿ ಒಂದು ಎಕ್ಸ್ಪೆಂಡಿಚರ್ ನಾವು ಮಾಡ್ತಾ ಇಲ್ಲ, ತುಂಬ ಕಡಿಮೆ ಎಕ್ಸ್ಪೆಂಡಿಚರ್ನ ಅದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೈವೇಟ್ ಕ್ಲಿನಿಕ್ಕೇ ಜಾಸ್ತಿ ಇದೆ. ಇವಾಗ ಪಬ್ಲಿಕ್ ಸೆಕ್ಟರ್ ಅಂತ ಬಂದಾಗ ಅದರಲ್ಲೂ ಹೆಲ್ತ್ ಸಿಸ್ಟಮ್ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಇನ್ಫರ್ಟಿಲಿಟಿಯನ್ನು ಫೈಟ್ ಮಾಡಲಿಕ್ಕಂತೆ ಏನಾದರೂ ಯೋಜನೆಗಳಿದಾವ ಅನ್ನೋದನ್ನು ನಾವಿಲ್ಲಿ ಕ್ವಶನ್ ಮಾರ್ಕ್ ಮಾಡ್ಬೋದು. ಸೊ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಕೇವಲ ಇವಾಗ ಒಂದು ಸ್ಟಿಗ್ಮಾ ಆಗಿಬಿಟ್ಟಿದೆ. ಸೊ ಇಲ್ಲಿ ಒಂದು ಏನು ಇಶ್ಯೂಸ್ ಇದೆ ಅಂತ ಅಡ್ರೆಸ್ ಮಾಡಲಿಕ್ಕೆ ಭಾರತನೂ ಸಹ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಭಾರತದ ಒಂದು ಬಿಗ್ಗೆಸ್ಟ್ ಪ್ರೋಗ್ರಾಮ್ ಹೆಲ್ತ್ ಸೆಕ್ಟರ್ಗೆ ಅಂತಂದರೆ ಆಯುಷ್ಮಾನ್ ಭಾರತ್ ಪ್ರೋಗ್ರಾಮ್ ಅಂತ ನೋಡ್ತೇವೆ. ಈ ಒಂದು ಯೋಜನೆಯಲ್ಲಿ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಇಂಟಿಗ್ರೇಟ್ ಮಾಡ್ಬೋದು. ಪಬ್ಲಿಕ್ ಹಾಸ್ಪಿಟಲ್ ನಡಿನಲ್ಲೂ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ಬೋದು. ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ಗಳನ್ನು ಡಿಸ್ಟಿಕ್ ಲೆವೆಲಲ್ಲಿ ಡೆವಲಪ್ ಮಾಡಬೇಕು ಅನ್ನೋಂಥದ್ದಾಗಲಿ, ಮ್ಯಾಂಡೇಟರಿಲಿ ಕೌನ್ಸಿಲಿಂಗ್ಸನ್ನು ನಾವು ಸೆಟಪ್ ಮಾಡಬೇಕು. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಎಜುಕೇಷನ್ಸನ್ನು ಸಹ ನಾವು ಇನ್ಫರ್ಟಿಲಿಟಿಗೆ ಸಂಬಂಧಿಸಿದಂತೆ ಶಾಲೆಗಳಲ್ಲೂ ಸಹ ಕೊಡಬೇಕು ಅನ್ನುವಂಥದ್ದಾಗಿ WHO ಕೆಲವೊಂದಿಷ್ಟು ರೆಕಮೆಂಡೇಷನ್ಸನ್ನು ಮಾಡಿದೆ.
ಸೊ ಪರ್ಟಿಕ್ಯುಲರ್ಲಿ GS ಪೇಪರ್ 2 ಅಂತ ಬಂದಾಗ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಬಂದಾಗ ಈ ರೀತಿಯಂಥ ಇಶ್ಯೂಸ್ಗಳು ಎಲ್ಲಿ ಮಿಸ್ ಔಟ್ ಆಗಿರುತ್ತೆ ಅದನ್ನೆಲ್ಲ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ GS ಪೇಪರ್ 2ನಲ್ಲಿ ಹೆಲ್ಪ್ ಆಗುತ್ತೆ. GS ಪೇಪರ್ 1ನಲ್ಲಿನೂ ಸಹ ಪರ್ಟಿಕ್ಯುಲರ್ಲಿ ಸೊಸೈಟಿ ಅಂತ ಬಂದಾಗ ಇವಾಗ ಅರ್ಬನೈಸೇಷನ್ ಇಶ್ಯೂಸ್ ಏನಿದೆ ಅಥವಾ ಫರ್ಟಿಲಿಟಿ ಡಿಕ್ಲೈನ್ ಆಗಲಿಕ್ಕೆ ಕಾರಣಗಳು ಏನಿರ್ತವೆ, ಡೆಮೋಗ್ರಫಿಕ್ ಚಾಲೆಂಜಸ್ ಅಂತ ಬರ್ತೀವಿ, ಇವುಗಳನ್ನೆಲ್ಲವನ್ನು ಸಹ ನಾವು GS 1 ಪೇಪರ್ನಲ್ಲಿ ಗಮನ ಹರಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ದ ಪ್ರೆಷರ್ ಹಲ್ ಆಫ್ ಸಮುದ್ರಯಾನ ಈಸ್ ಮೇಡ್ ಅಪ್ ಆಫ್ ಅಂತ ಕೇಳಿದ್ದಾರೆ. ಇದರಲ್ಲಿ 4 ಆಪ್ಷನ್ಸ್ ಇದೆ. ಕಾರ್ಬನ್ ಫೈಬರ್, ಟಿಟಾನಿಯಂ ಅಲಾಯ್, ಅಲ್ಯೂಮಿನಿಯಂ, ಗ್ರಾಫೀನ್, ಕಂಪೋಸಿಟ್ ಅಂತ 4 ಆಪ್ಷನ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.